ಏನಾಗಿರುತ್ತೆ ಘಟನೆ? ಇವತ್ತು ಬೆಳಗಿನ ಸಮಯದಲ್ಲಿ ಅವರು ನಮ್ಮ ಡಿಪೋದಲ್ಲಿ ನಿಂತಂಥ ವಾಹನದಲ್ಲಿ ಬಾಲಚಂದ್ರ ಕೋಡಿಯನ್ನವರು ನೇಣಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ತಿಳಿದ ತಕ್ಷಣ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಬೆಳಗಾವದಲ್ಲಿ ಅವರ ಹೆಂಡತಿಯವ್ರನ್ನ ಕರೆಸಿ ಅವರ ರಿಲೇಟಿವ್ ಎಲ್ಲ ಕರೆಸಿದ್ದೀವಿ. ಆ ಕಡೆ ಏನು ಅಂಥ ಸಮಸ್ಯೆ ಇಲ್ಲ. ಮತ್ತು ಅವ್ರಿಗೆ ಡ್ಯೂಟಿನಲ್ಲೂ ಅಂತ ಏನೂ ಸಮಸ್ಯೆ ಇಲ್ಲ. ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದವರು ಈ ಥರ ಹಿಂದೆ ಡಿಪೋದಲ್ಲಿ ಭಾಳಷ್ಟು ಬಸ್ಗಳು ನಿಂತಿರ್ತವೆ. ಆ ಒಂದು ಮಧ್ಯದ ಬಸ್ಗಳಲ್ಲಿ ಹೋಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಸುಸೈಡ್ ಕಾರಣ ಏನು? ಈಗ ನಾವು ಬೆಳಗ್ಗೆಯಿಂದ ವಿಚಾರ ಮಾಡ್ದಂಗೆ ಅವರು ಮೊದಲಿಂದನೂ ಒಳ್ಳೆ ಸಿಬ್ಬಂದಿನೇ ಅಂತ ಹೇಳ್ತಾರೆ. ಆಮೇಲೆ ಡಿಪೋ ಮ್ಯಾನೇಜರು ಅವ್ರಿಗೆ ಕೇಳಿದಾಗೆ ಹಿಂದೆ ಈಗ ಒಂದು 10-12 ದಿವಸದಿಂದ ಅವ್ರಿಗೆ ಒಂದು 7ರಿಂದ 8 ದಿವಸ ರಜಾ ಕೊಟ್ಟಿದ್ದಾರೆ. ರಜಾ ಕೊಟ್ಟಿದ್ದನ್ನು ಕೂಡ ಅವರು ಬೇರೆದವ್ರ ಹತ್ರ ಹೇಳಿದ್ದಾರೆ. ಡಿಪೋ ಮ್ಯಾನೇಜರು ನಾನು ಡ್ಯೂಟಿಗೆ ಬರದೇ ಇದ್ದರೂ ಕೂಡ ನನಗೆ ಡ್ಯೂಟಿಗೆ ಬರೋ ಟೈಮ್ನಲ್ಲಿ ನಿನ್ನೆ ಬಂದಾಗ ನನಗೆ ಡ್ಯೂಟಿಗೆ ಅಬ್ಸೆಂಟ್ ಇದ್ದಿದ್ದನ್ನು ರಜಾ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ. ಇವತ್ತು ಕೂಡ ಆ್ಯಸ್ ಯೂಸ್ವಲ್ ಡ್ಯೂಟಿಗೆ ಬರಬೇಕಂತ ಈ ಥರ ಬಂದಿದ್ದಾರೆ. ಬಟ್ ಅವರು ಯಾಕೆ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳಷ್ಟು ದುರದೃಷ್ಟಕರ. ಅದು ಆಗಬಾರ್ದಾಗಿತ್ತು. ಅವರು ಒಳ್ಳೆಯ ಸಿಬ್ಬಂದಿ ಇದ್ದರು. ಅವರ ಫ್ಯಾಮಿಲಿ ಜೊತೆಗೆ ಅವ್ರ ಜೊತೆ ಏನೋ ಮುಂದೆ ಏನಾಗಬೇಕು ನಾವು ಅವ್ರಿಗೆ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ನಾವು ಸೌಲಭ್ಯಗಳನ್ನು ಒದಗಿಸ್ತೀವಿ. ಸರ್, ಈಗ ಹಲವಾರು ಆರೋಪಗಳು KSRTC ಇಲ್ಲಿರುವಂಥ 2ನೇ ಘಟಕದ ಮ್ಯಾನೇಜರ್ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂಥದ್ದು ಏನಂತಂದ್ರೆ, ಇಲ್ಲ ನಾವು ಕಿರುಕುಳವನ್ನು ಕೊಟ್ಟು ಈ ಥರದ ಘಟನೆ ಆಗಿದೆ ಅನ್ನುವಂಥ ಮಾತು. ಈಗ ನಾನು ಆಲ್ರೆಡಿ ಹೇಳ್ದಂಗೆ ಕಿರುಕುಳ ಅನ್ನೋ ಪ್ರಶ್ನೆನೇ ಇಲ್ಲ. ಅವರು ಕೂಡ ಡಿಪೋ ಮ್ಯಾನೇಜರ್ ಹೇಳ್ತಾ ಇದ್ದಾರೆ, ಅವನಿಗೆ ನಾವು ಅನಾವಶ್ಯಕವಾಗಿ ಏನೂ ಕಿರುಕುಳ ಮಾಡಿಲ್ಲ ಸರ್. ಅವರು ಒಳ್ಳೆಯ ಡ್ರೈವರು, ಒಳ್ಳೆಯ ಸಿಬ್ಬಂದಿನೇ ಇದ್ದರು. ಮತ್ತು ಅವ್ರಿಗೆ ಆಲ್ರೆಡಿ ನಮ್ಮಲ್ಲಿ ಒಂದು ಆ್ಯಪ್ ಇದೆ, LMS ಅಂತ ಹೇಳ್ಬಿಟ್ಟು. ಅವರು ಡಿಪೋ ಮ್ಯಾನೇಜರಿಗೆ ರಜಾ ಕೇಳುವಂಥ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ LMSಲ್ಲಿ ರಜಾ ಬರುತ್ತೆ. ಅದನ್ನು ತೊಗೊಳಕ್ಕೆ ಅವಕಾಶ ಇರುತ್ತೆ. ಹಾಗಿರುವಾಗ ಆ ರಜಕ್ಕಾಗಿ ಅದಕ್ಕಾಗಿ ಕಿರುಕುಳ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬರೋಲ್ಲ. ಅದಾದಮೇಲೂ ಕೂಡ ಅವ್ರಿಗೆ 3 ದಿನ ಡಿಪೋ ಮ್ಯಾನೇಜರು LMSಲ್ಲಿ ಆದಮೇಲೂ ಕೂಡ ಅವ್ರು ಡ್ಯೂಟಿಗೆ ಬಂದಿಲ್ಲ. ತಾವೇ ರಜಾ ತೊಗೊಂಡಿದ್ದಾರೆ. ಅದಾದಮೇಲೂ ಬಂದಿಲ್ಲ. ಬಂದಿದ್ದನ್ನು ಕೂಡ ಅವ್ರು ರಜಾ ಮಾಡಿಕೊಟ್ಟಿದ್ದಾರೆ. ರಜಾ ಮಾಡಿಕೊಟ್ಟಿದ್ದನ್ನು ಹೌದು ಡಿಪೋ ಮ್ಯಾನೇಜರ್ ನಮಗೆ ರಜಾ ಮಾಡಿಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಡಿಪೋ ಮ್ಯಾನೇಜರ್ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಕಿರುಕುಳ ಅನ್ನೋ ಪ್ರಶ್ನೆ ಇಲ್ಲ ಅಂತ ನಮಗೆ ಹೇಳ್ತಾ ಇದ್ದಾರೆ. ಬಟ್ ಅವರು ಮಾಡ್ಕೊಳ್ಬಾರ್ದು ಅನ್ನೋ